ಮಕ್ಕಳು ಚುರುಕಾಗಿ ಆರೋಗ್ಯವಾಗಿರಲು ಸರಿಯಾದ ಆಹಾರ, ನಿದ್ರೆ ಮತ್ತು ಪೋಷಕಾಂಶಗಳು ಬಹಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ಜಂಕ್ ಫುಡ್, ಮೊಬೈಲ್ ಬಳಕೆ, ಹೊರ ಆಟಗಳ ಕೊರತೆ ಇತ್ಯಾದಿಗಳಿಂದ ಮಕ್ಕಳಲ್ಲಿ ದಣಿವು, ಆಸಕ್ತಿ ಕಡಿಮೆ, ಗಮನಭಾವ ಇತ್ಯಾದಿ ಸಮಸ್ಯೆಗಳು ಕಾಣಿಸಬಹುದು. ಇಂತಹ ಸಂದರ್ಭಗಳಲ್ಲಿ ಕೆಲವು ಸರಳ ಮನೆಮದ್ದುಗಳು ಮಕ್ಕಳ ದೈಹಿಕ, ಮಾನಸಿಕ ಚುರುಕುತನವನ್ನು ಹೆಚ್ಚಿಸಲು ಸಹಾಯಕವಾಗುತ್ತದೆ. ಮೊದಲನೆಯದು ಬಾದಾಮಿ ಮತ್ತು ಹಾಲು. ರಾತ್ರಿ 4 ರಿಂದ 5 ಬಾದಾಮಿಗಳನ್ನು ನೀರಿನಲ್ಲಿ ನೆನೆಸಿ ಬೆಳಗ್ಗೆ ಸಿಪ್ಪೆ ತೆಗೆದು ಪೇಸ್ಟ್ ಮಾಡಿ ಬಿಸಿ ಹಾಲಿನಲ್ಲಿ ಬೆರೆಸಿ ಮಕ್ಕಳಿಗೆ ಕೊಡಬಹುದು. ಬಾದಾಮಿಯಲ್ಲಿ ಪ್ರೋಟೀನ್, ಉತ್ತಮ ಕೊಬ್ಬು ಮತ್ತು ಮೆದುಳಿಗೆ ಅಗತ್ಯವಾದ ಪೋಷಕಾಂಶಗಳು ಇರುತ್ತದೆ. ಇದು ಜ್ಞಾಪಕ ಶಕ್ತಿ, ಏಕಾಗ್ರತೆ ಮತ್ತು ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಎರಡನೆಯದು ಖರ್ಜೂರ ಮತ್ತು ಹಾಲು. ಖರ್ಜೂರವು ಸಹಜ ಶಕ್ತಿಯ ಉತ್ತಮ ಮೂಲ. 1 ಅಥವಾ 2 ಖರ್ಜೂರಗಳನ್ನು ಹಾಲಿನಲ್ಲಿ ಕುದಿಸಿ ಮಕ್ಕಳಿಗೆ ನೀಡಿದರೆ ದೇಹಕ್ಕೆ ತಕ್ಷಣ ಶಕ್ತಿ ದೊರೆಯುತ್ತದೆ. ರಕ್ತಹೀನತೆ ಕಡಿಮೆ ಮಾಡಲು ಸಹ ಇದು ಸಹಕಾರಿ. ಶಾಲೆಗೆ ಹೋಗುವ ಮಕ್ಕಳಿಗೆ ಬೆಳಗ್ಗೆ ಕೊಟ್ರೆ ದಿನಪೂರ್ತಿ ಚುರುಕಾಗಿರಲು ಸಹಾಯ ಮಾಡುತ್ತೆ. ಮೂರನೆಯದ್ದು ತುಪ್ಪ ಮತ್ತು ಬೆಲ್ಲ. ಬಿಸಿ ಅನ್ನದಲ್ಲಿ 1 ಚಮಚ ತುಪ್ಪ ಮತ್ತು ಸ್ವಲ್ಪ ಬೆಲ್ಲ ಸೇರಿಸಿ ಮಕ್ಕಳಿಗೆ ನೀಡಬಹುದು. ತುಪ್ಪ ದೇಹಕ್ಕೆ ಶಕ್ತಿ ನೀಡುವುದರ ಜೊತೆಗೆ ಜೀರ್ಣಕ್ರಿಯೆ ಸುಧಾರಿಸುತ್ತದೆ. ಬೆಲ್ಲದಲ್ಲಿ ಕಬ್ಬಿಣ ಮತ್ತು ಖನಿಜಾಂಶಗಳಿದ್ದು ರಕ್ತದ ಪ್ರಮಾಣ ಹೆಚ್ಚಿಸಲು ಸಹಾಯ ಮಾಡುತ್ತೆ. ಇದರಿಂದ ದಣಿವು ಕಡಿಮೆ ಆಗ್ತದೆ. ನಾಲ್ಕನೆಯದ್ದು ಹಣ್ಣುಗಳು ಮತ್ತು ಜೇನು. ಬಾಳೆಹಣ್ಣು, ಸೇಬು ಅಥವಾ ಸೀಸನ್ ಹಣ್ಣುಗಳನ್ನು ತುಂಡು ತುಂಡು ಮಾಡಿ ಸ್ವಲ್ಪ ಜೇನು ಸೇರಿಸಿಕೊಟ್ರೆ ಮಕ್ಕಳು ಆಸಕ್ತಿಯಿಂದ ತಿಂತಾರೆ. ಹಣ್ಣುಗಳಲ್ಲಿ ವಿಟಮಿನ್, ಫೈಬರ್ ಮತ್ತು ಸಹಜ ಸಕ್ಕರೆಗಳಿದ್ದು ದೇಹಕ್ಕೆ ತಾಜತನ ಮತ್ತು ಶಕ್ತಿಯನ್ನು ನೀಡುತ್ತದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಐದನೆಯದ್ದು ಮೊಸರು ಅಥವಾ ಮಜ್ಜಿಗೆ. ಮಧ್ಯಾಹ್ನ ಊಟದ ನಂತರ ಮೊಸರು ಅಥವಾ ಮಜ್ಜಿಗೆ ನೀಡುವುದು ಮಕ್ಕಳ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಇದರಲ್ಲಿ ಇರುವ ಉತ್ತಮ ಬ್ಯಾಕ್ಟೀರಿಯಾಗಳು ಜೀರ್ಣಕ್ರಿಯೆ ಸುಧಾರಿಸಿ ಹೊಟ್ಟೆ ಆರೋಗ್ಯವನ್ನು ಕಾಪಾಡುತ್ತದೆ. ಹೊಟ್ಟೆ ಸರಿಯಾಗಿದ್ರೆ ಮಕ್ಕಳು ಸ್ವಾಭಾವಿಕವಾಗಿ ಚುರುಕಾಗಿರ್ತಾರೆ. ಈ ಮನೆಮದ್ದುಗಳ ಜೊತೆಗೆ ಕೆಲವು ಉತ್ತಮ ಅಭ್ಯಾಸಗಳು ಅಗತ್ಯ. ಮಕ್ಕಳು ಪ್ರತಿದಿನ ಹೊರಗೆ ಆಟ ಆಡುವಾಗ ಸಮಯಕ್ಕೆ ಸರಿಯಾಗಿ ನಿದ್ರೆ ಮಾಡುವುದು ಮತ್ತು ಸಮತೋಲನದ ಆಹಾರ ಸೇವಿಸುವುದು ಮತ್ತು ಟಿವಿ, ಮೊಬೈಲ್ ಬಳಕೆಯನ್ನ ಕಡಿಮೆ ಮಾಡಿದ್ರೆ ದೈಹಿಕ ಚಟುವಟಿಕೆ ಹೆಚ್ಚಾಗತ್ತೆ. ಹಾಗೆ ಸಾಕಷ್ಟು ನೀರು ಕುಡಿಯುವ ಅಭ್ಯಾಸವನ್ನು ಕೂಡ ಮಾಡಬೇಕು. ಒಟ್ನಲ್ಲಿ ಮಕ್ಕಳ ಚುರುಕುತನ ಕೇವಲ ಆಹಾರದಿಂದ ಮಾತ್ರವಲ್ಲ, ಸಂಪೂರ್ಣ ಜೀವನ ಶೈಲಿಯಿಂದ ನಿರ್ಧಾರವಾಗುತ್ತೆ. ಪೋಷಕಾಂಶಯುಕ್ತ ಆಹಾರ, ನೈಸರ್ಗಿಕ ಮನೆಮದ್ದುಗಳು, ಸರಿಯಾದ ನಿದ್ರೆ ಮತ್ತು ಆಟಗಳ ಸಮತೋಲನ ಇದ್ರೆ ಮಕ್ಕಳು ಆರೋಗ್ಯವಾಗಿಯೂ ಚುರುಕಾಗಿಯೂ ಬೆಳೆಯುತ್ತಾರೆ. ಸಮಸ್ಯೆಗಳು ಮುಂದುವರೆದ್ರೆ ವೈದ್ಯರ ಸಲಹೆಯನ್ನು ಪಡೆಯುವುದು ಅತ್ಯಗತ್ಯ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.